ಜೆಪಿ ಪಾರ್ಕ್ನಲ್ಲಿ ಒಂದು ಭೀಕರ ಮರ್ಡರ್ ಆಗಿರುವಂತಹ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ. ಬೆಂಗಳೂರಿನಲ್ಲಿ ಅಕ್ರಮ ಸಂಬಂಧಕ್ಕೆ ಯುವಕನ ಕೊಲೆಗೈಲಾಗಿರುವಂತಹ ವರದಿ ಇದು. ಯಶವಂತಪುರದ ಮುತ್ಯಾಲಮ್ಮ ನಗರದಲ್ಲಿ ಘಟನೆ ಸಂಭವಿಸಿದೆ. ಶನಿವಾರ ನರಸಿಂಹರಾಜು ಕೊಲೆಗೀಡಾಗಿರುವಂತಹ 32 ವರ್ಷದ ವ್ಯಕ್ತಿ. ವಿವಾಹಿತೆ ಜೊತೆ ಮಹಿಳೆ ಅಕ್ರಮ ಸಂಬಂಧವನ್ನ ಈತ ಹೊಂದಿದ್ದ. ನರಸಿಂಹರಾಜು ಮನೆ ಬಳಿ ಮಹಿಳೆ ಕುಟುಂಬ ಕೂಡ ಬಂದಿದೆ, ಗಲಾಟೆ ಮಾಡಿದೆ. ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಮಹಿಳೆಯ ಕುಟುಂಬಸ್ಥರು. ಹಲ್ಲೆಯಿಂದಾಗಿ ಅಸ್ವಸ್ಥನಾಗಿದ್ದಂತಹ ನರಸಿಂಹರಾಜು ಸಾವಿಗೀಡಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾವಿಗೆ ಮಹಿಳೆ ಹಾಗೂ ಕುಟುಂಬಸ್ಥರೇ ಕಾರಣ ಅಂತ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಯುವಕ ಸಾವನ್ನಪ್ಪಿದ್ದಾನೆ. ಅವ್ರು ನಮ್ಮ ಮನೆಯವರೇ, ಓನರ್ ಹುಡುಗ. ನಾನು ಈ ಮನೆಗೆ ಬಂದು ಒಂದು ವಾರನೇ ಆಯಿತು. ಅವತ್ತು ಶನಿವಾರ ಏನೋ ನಾನು ಆವಾಗಲೇ ಮಧ್ಯಾಹ್ನ ಬಂದೆ ಸರ್ ಲಂಚ್ ಬ್ರೇಕಿಗೆ. ಬರಬೇಕಾದ್ರೆ ದಡ ಅಂತ ಎಲ್ಲ ಓಡಿದ್ರು. ಒಂದು 3-4 ಜನ ಕೈಯಲ್ಲಿ ಕಡ್ಡಿಯೆಲ್ಲ ಇಟ್ಕೊಂಡಿದ್ರು. ಮೇಲೆ ದಡ ಅಂತ ಮೇಲೆ ಓಡಿದ್ರು. ಹೋಗಿ ನೋಡಿದ್ರೆ ಎಲ್ಲ ಹೊಡಿತಾ ಇದ್ರು ಸರ್. ಆ ಅಣ್ಣನ ಹೆಂಗೆಂಗೋ ಹೊಡಿತಾ ಇದ್ರು ಪಾಪ. ಆಮೇಲೆ ಅವ್ರ ತಾಯಿ ಮಾತ್ರ ಹತ್ಕೊಂಡಿದ್ರು ಸರ್. ನಾನು ನಮ್ಮ ತಾಯಿ ಇಬ್ಬರು ಮೇಲೆ ಹೋಗಿ ಹೇಳಿದ್ವಿ, ಏನಿದ್ರು ಮಾತಾಡಿ ಹೊಡಿಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ವಿ. ನಿಮ್ಗೇನು ಗೊತ್ತಿಲ್ಲ, ಹೋಗ್ರಮ್ಮ ಅಂತ ಹೇಳ್ಬಿಟ್ಟು. ಶನಿವಾರ 2 ಗಂಟೆಗೂ ನಾನು ಇಲ್ಲ ಮನೆಯಲ್ಲ ಇಲ್ಲ ಸರ್. ಅವತ್ತು 9 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಅವ್ರು ನಮ್ಮ ಮಗ ಮನೆಯಲ್ಲೇ ಮಲ್ಕೊಂಡಿದ್ದಾರೆ. ನಾನು ಮನೆ ಬಿಟ್ಟು ಎಲ್ಲ ಕೆಲಸಕ್ಕೆ ಹೋಗಿದ್ದೀನಿ. 2 ಗಂಟೆಗೆ ಬಂದಿದ್ದೀನಿ. 2 ವಾರ 1 ವಾರ ಗೊತ್ತಿಲ್ಲ, ಭಯಕ್ಕೆ ಬಂದಿದ್ದೀನಿ. ಮನೆ ಬಂದ ತಲಕ ಎಲ್ಲರೂ ಇದ್ದಾರೆ ಮನೆಯಲ್ಲೂ. ಬಾಗಿಲು ಹಾಕಿದ್ದಾರೆ. ನಮ್ಮ ಮಗ ಮಾತ್ರ ಆಚೆ ಕಡೆ ಇದ್ದಾರೆ. ಆ ಹುಡುಗಿ ಕೆಳಗೆ ಈ ಕಡೆ ಇದ್ದಾರೆ, ಆಚೆ ಕಡೆ ಇದ್ದಾರೆ. ಯಾರು ಇಲ್ಲ. ಪೊಲೀಸ್ ಅವರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಕೂತ್ಕೊಂಡಿದ್ದೀನಿ ಸರ್ ಈ ಮೆಟ್ಲ ಹತ್ರ ನಾನು.